Hello my dear students, once again welcome to Digital Learning Department of Collegiate Education. This is Mamta, Assistant Professor working in Government First Grade College for Women, Tumkur. In this class, we are going to understand the meaning and determinants of demand forecasting, which is in the subject market behavior and cost analysis. Before understanding demand forecasting, first let us know the meaning of forecasting. What is forecasting? Forecasting is predicting what will happens in the future. ಫ್ಯೂಚರ್ನಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಪ್ರಿಡಿಕ್ಟ್ ಮಾಡೋಂಥ ಒಂದು ಪ್ರೋಸೆಸ್ಗೆ ಏನಂತಾರೆ ಫೋರ್ಕಾಸ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಫೋರ್ಕಾಸ್ಟಿಂಗಲ್ಲಿ ನಾವು ಫೋರ್ಕಾಸ್ಟಿಂಗ್ ಅನ್ನೋದನ್ನ ಎಲ್ಲೆಲ್ಲಿ ಕೇಳಿರ್ತೀವಿ ಸಾಮಾನ್ಯವಾಗಿ ಅಂತ ಅಂದರೆ ವೆದರ್ ಫೋರ್ಕಾಸ್ಟ್ ಅಂತ ಕೇಳಿರ್ತೀವಿ. ಏನು ವೆದರ್ ಫೋರ್ಕಾಸ್ಟ್ ಅಂತ ಅಂದರೆ ಫ್ಯೂಚರ್ ಇವಾಗ 24 ಹವರ್ಸ್ನಲ್ಲಿ ಮಳೆ ಬರುತ್ತೆ, ಅಥವಾ 24 ಹವರ್ಸ್ 48 ಹವರ್ಸ್ನಲ್ಲಿ ಸೈಕ್ಲೋನ್ ಬರ್ಬೋದು, ಅಥವಾ ಹ್ಯೂರಿಕೇನ್ ಬರ್ಬೋದು, ಅಥವಾ ಸಮುದ್ರದಲ್ಲೆಲ್ಲಾದರೂ ಸುನಾಮಿ ಬರ್ಬೋದು, ಅಥವಾ ಈ ಥರದ್ದೆಲ್ಲನೂ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೋ ಅವರು ಫೋರ್ಕಾಸ್ಟ್ ಮಾಡಿ ಹೇಳ್ತಾರೆ. ಹಂಗಾಗಿ ಅದಕ್ಕೆ ಜನ ಏನಾಗಿರ್ತಾರೆ ಪ್ರಿಪೇರ್ ಆಗೋದು ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟು ಇದೇ ಥರನೇ ಅರ್ಥಕ್ವೇಕೂ ಅಷ್ಟೇ. ಅರ್ಥಕ್ವೇಕ್ ಆಗೋದಕ್ಕಿಂತ ಮುಂಚೆನೂ ಅರ್ಥಕ್ವೇಕ್ ಆಗೋದಕ್ಕೆ ಕೆಲವೊಂದು ಸತಿ ಅವರು ಫ್ಯೂಚರಲ್ಲಿ ಏನು ಅರ್ಥಕ್ವೇಕ್ ಆಗ್ಬೋದು ಅನ್ನೋದು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಮೂಲಕ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಹಂಗಾಗಿ ಅದರಿಂದನೂ ಏನು ಮಾಡ್ಬೋದು, ಅರ್ಥಕ್ವೇಕ್ ಆಗುತ್ತಾ ಅಥವಾ ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲನೂ ಫೋರ್ಕಾಸ್ಟ್ ಅಲ್ಲೂ ನಡೆಯುತ್ತೆ. ಇನ್ನು ಆ ಫೋರ್ಕಾಸ್ಟ್ ಎಲ್ಲಿ ನಡೆಯುತ್ತೆ ಅಂತಂದರೆ, ಈಗ ಎಲೆಕ್ಷನ್ಸ್ ಎಲ್ಲ ನಡೆಯುತ್ತಲ್ಲ, ಎಲೆಕ್ಷನ್ಸ್ ಎಲ್ಲ ನಡೆದಾಗ ಕೆಲವೊಂದು ಟಿ ವಿ ಚಾನಲ್ಸ್ನವರು ಯಾವ ಪಾರ್ಟಿ ಗೆಲ್ಬೋದು, BJP ಗೆಲ್ಬೋದಾ ಅಥವಾ ಕಾಂಗ್ರೆಸ್ ಗೆಲ್ಬೋದಾ ಅಂತ ಅಂದ್ಬಿಟ್ಟು ಫೋರ್ಕಾಸ್ಟ್ನ ಮಾಡ್ತಾರೆ. ಅಂದರೆ ಇವಾಗ NDTV ಅಥವಾ ಚಾಣಕ್ಯ ಅಥವಾ CNN, IBN ಈ ಥರ ಚಾನಲ್ಸ್ನಲ್ಲಿ ಅವರೆಲ್ಲ ಏನು ಮಾಡಿರ್ತಾರೆ, ಫೋರ್ಕಾಸ್ಟ್ ಮಾಡ್ತಾರೆ. ಅಥವಾ ಯಾವ ಪಾರ್ಟಿ ಗೆಲ್ಬೋದು, ಏನಾಗ್ಬೋದು ಅಂತ, ಅದಕ್ಕೂ ನಾವೇನು ಹೇಳ್ತೀವಿ, ಫೋರ್ಕಾಸ್ಟ್ ಅಂತ ಹೇಳ್ತೀವಿ. ಇದೇ ಥರನೇ ಬಿಸ್ನೆಸ್ಸಲ್ಲೂ ಅಷ್ಟೇ, ಒಬ್ಬ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾನೋ ಅಥವಾ ಯಾರು ಪ್ರೊಡ್ಯೂಸರ್ಸ್ ಇದ್ದಾರೋ ಅವರೂ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿಬಿಟ್ಟು ಅದ್ರ ಬೇಸಿಸ್ ಮೇಲೇ ಪ್ರೊಡಕ್ಷನ್ನ ಮಾಡ್ತಾರೆ. ಈ ಥರ ಬಿಸ್ನೆಸ್ಸಲ್ಲಿ ಒಂದು ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡೋವಂಥ ಪ್ರೋಸೆಸ್ಗೆ ಏನಂತಾರೆ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಅಂತಾರೆ. ಕೆಲವೊಂದು ಸತಿ ನಾವು ನಮ್ಮ ಪರ್ಸನಲ್ ಲೈಫ್ನಲ್ಲೂ ಫೋರ್ಕಾಸ್ಟಿಂಗ್ನ ಮಾಡೋವಂಥ ಸಿಚುಯೇಷನ್ಸು ಅರೈಸ್ ಆಗ್ತಾ ಇರುತ್ತೆ. ಓಕೆ, ಫಸ್ಟ್ ನಾವು ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಏನು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದರೆ, ಇಟ್ ರೆಫರ್ಸ್ ಟು ದ ಪ್ರಿಡಿಕ್ಷನ್ ಆರ್ ಎಸ್ಟಿಮೇಷನ್ ಅಬೌಟ್ ದ ಫ್ಯೂಚರ್ ಕೋರ್ಸ್ ಆಫ್ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಎ ಪ್ರಾಡಕ್ಟ್. ಈಗಾಗಲೇ ನಾನು ಹೇಳ್ದಂಗೆ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದರೆ ಏನು, ಇಟ್ ಈಸ್ ದ ಪ್ರಿಡಿಕ್ಷನ್ ಅಂದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಊಹೆ ಮಾಡೋದು, ಪ್ರಿಡಿಕ್ಷನ್, ಎಸ್ಟಿಮೇಷನ್, ಎಕ್ಸ್ಪೆಕ್ಟೇಷನ್, ಆಲ್ಮೋಸ್ಟ್ ಮೂರೂ ಸಿಮಿಲರ್ ವರ್ಡ್ಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಅಬೌಟ್ ಫ್ಯೂಚರ್ ಕೋರ್ಸ್ ಆಫ್ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಎ ಪ್ರಾಡಕ್ಟ್. ಫ್ಯೂಚರ್ನಲ್ಲಿ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡೋವಂಥ ಒಂದು ಪ್ರೋಸೆಸ್ಗೆ ಏನಂತಾರೆ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಈಸ್ ಬೇಸ್ಡ್ ಆನ್ ದ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಬೌಟ್ ಪಾಸ್ಟ್ ಬಿಹೇವಿಯರ್ ಆ್ಯಂಡ್ ಎಂಪೆರಿಕಲ್ ರಿಲೇಷನ್ಶಿಪ್ ಆಫ್ ಡಿಮ್ಯಾಂಡ್ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಈ ಥರ ಫೋರ್ಕಾಸ್ಟ್ ಮಾಡೋದು ಅಂದರೆ ನೀವು ಎಲ್ಲನೂ ವೆದರ್ ಫೋರ್ಕಾಸ್ಟ್ ಮಾಡೋಕ್ಕಾಗಲ್ಲ, ಅಥವಾ ಅರ್ಥಕ್ವೇಕ್ ಯಾವಾಗ ಆಗುತ್ತೆ ಅಂದ್ಬಿಟ್ಟು ಈ ಥರದ್ದೆಲ್ಲ ಫೋರ್ಕಾಸ್ಟ್ ಮಾಡೋಕ್ಕಾಗಲ್ಲ. ಫೋರ್ಕಾಸ್ಟ್ ಮಾಡೋಂಥವ್ರೆಲ್ಲರೂ ಸಾಮಾನ್ಯವಾಗಿ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಇರೋರು, ನಾಲೆಡ್ಜ್ ಇರೋರು, ಎಕ್ಸ್ಪೀರಿಯನ್ಸ್ ಇರೋರು, ಎಕ್ಸ್ಪರಿಮೆಂಟ್ಸ್ ಎಲ್ಲ ಮಾಡಿ ಪಕ್ಕಾ ಆಗಿರೋರು ಮಾತ್ರ ಈ ಥರ ಫೋರ್ಕಾಸ್ಟನ್ನು ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ. ಓಕೆ, ಈ ಥರ ಈಗ ನಾನು ಏನು ಹೇಳಿದೆ, ಫ್ಯೂಚರ್ನಲ್ಲಿ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡೋಂಥದ್ದಕ್ಕೆ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಹೇಳಿದೆ. ಆದರೆ ಫ್ಯೂಚರ್ನಲ್ಲಿ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗ್ಬೋದು ಅಂದ್ಬಿಟ್ಟು ಸುಮ್ಮನೆ ಇವ್ರು ಕೂತ್ಕೊಂಡು ಅಂದಾಜಲ್ಲಿ ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾವುದನ್ನು ಬೇಸಾಗಿ ಇಟ್ಕೊಂಡಿರ್ತಾರೆ, ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಬೌಟ್ ದ ಪಾಸ್ಟ್ ಬಿಹೇವಿಯರ್, ಪಾಸ್ಟಲ್ಲಿ ಯಾವ ರೀತಿ ಆಗಿತ್ತು, ಅದರಲ್ಲಿ ಎಷ್ಟು ಸೇಲ್ಸ್ ಆಗಿತ್ತು ಪ್ರೀವಿಯಸ್ ಇಯರ್ಸ್ನಲ್ಲಿ, ಅಂದರೆ ಪ್ರೀವಿಯಸ್ ಇಯರ್ಸ್ನಲ್ಲಿ ಪ್ರೈಸ್ನ ಕಡಿಮೆ ಮಾಡಿದ್ದಕ್ಕೆ ಸೇಲ್ಸ್ ಏನಾದರೂ ಡಿಮ್ಯಾಂಡ್ ಏನಾದರೂ ಜಾಸ್ತಿ ಆಗಿತ್ತಾ, ಅಥವಾ ಆಫರ್ಸು, ಡಿಸ್ಕೌಂಟ್ಸು, ಕೂಪನ್ಸ್ ಅಂತ ಏನಾದರೂ ಕೊಟ್ಟಿದ್ದಕ್ಕೆ ನಮ್ಮ ಡಿಮ್ಯಾಂಡ್ ಏನಾದರೂ ಜಾಸ್ತಿ ಆಗಿತ್ತಾ, ಆ ಥರ ಪಾಸ್ಟಲ್ಲಿ
ಏನಾಗಿತ್ತು ಅದರದ್ದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಎಲ್ಲನೂ ಕಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಆಲ್ಸೋ ದ ಎಕ್ಸ್ಪೆರಿಮೆಂಟ್ಸ್ ಆಫ್ ದ ಡಿಮ್ಯಾಂಡ್ ಡಿಟರ್ಮಿನೆಂಟ್ಸ್. ಇಲ್ಲೂ ಅಷ್ಟೇ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಏನಂತ, ನಾವು ಏನು ಮಾಡಿದ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ಅಥವಾ ಯಾವ ಡಿಸಿಷನ್ಸ್ನ ತೊಗೊಂಡಿದ್ದಕ್ಕೆ ಡಿಮ್ಯಾಂಡು ಕಡಿಮೆ ಆಗಿತ್ತು ಅಂತ ಅಂದ್ಬಿಟ್ಟು ಅವರು ಅಲ್ಲಿ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಆ ಎಕ್ಸ್ಪೆರಿಮೆಂಟ್ಸ್ ಬೇಸಿಸ್ ಮೇಲೆ ಮತ್ತು ಸ್ಟ್ಯಾಟಿಸ್ಟಿಕಲ್ ಡೇಟಾನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಏನು ಮಾಡ್ತಾರೆ, ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡ್ತಾರೆ. ಈಗ ಈ ಒಂದು ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡೋದಕ್ಕೆ ಎಲ್ಲ ಪ್ರಾಡಕ್ಟ್ಸ್ಗೂ ಎಲ್ಲ ಸಿಚುಯೇಷನ್ಸ್ಗೂ ಒಂದೇ ಥರ ಫೋರ್ಕ್ಯಾಸ್ಟು ಅಪ್ಲೈ ಆಗಲ್ಲ. ಈ ಥರ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳೋಂಥ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಏನಂತಾರೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಡಿಮ್ಯಾಂಡ್ ಡಿಟರ್ಮಿನೆಂಟ್ಸ್ ಅಥವಾ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತಲೂ ಹೇಳ್ಬೋದು. ಅಂದರೆ ಏನು, ನಾವು ಡಿಮ್ಯಾಂಡ್ ಫೋರ್ಕ್ಯಾಸ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಅನ್ನೋಂಥದ್ದನ್ನು ನೆಕ್ಸ್ಟ್ ನೋಡೋಣ. ಓಕೆ, ಇನ್ ದಿಸ್ ಫಸ್ಟ್ ಒನ್ ಈಸ್ ಟೈಪ್ ಆಫ್ ಗೂಡ್ಸ್. ಇದರಲ್ಲಿ ಮೊದಲನೇದು ಯಾವುದು, ಟೈಪ್ ಆಫ್ ಗೂಡ್ಸ್ ಅಂತ ಅಂದ್ಬಿಟ್ಟು. ಇಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸ್ಗೂ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗು ಒಂದೇ ಥರದ ಮೆಥಡು ಅಪ್ಲೈ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕನ್ಸ್ಯೂಮರ್ ಇಲ್ಲಿ ನೋಡಿ, ಟೈಪ್ಸ್ ಆಫ್ ಗೂಡ್ಸ್ ಅಫೆಕ್ಟ್ಸ್ ದ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಪ್ರೋಸೆಸ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಯಾವ ಥರದ ಗೂಡ್ಸು ಅನ್ನೋದ್ರ ಬೇಸಿಸ್ ಮೇಲೆ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಪ್ರೋಸೆಸ್ಸು ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಟೈಪ್ಸ್ ಆಫ್ ಗೂಡ್ಸಲ್ಲಿ ಯಾವುದಿರುತ್ತೆ, ಕೆಲವೊಂದು ಪ್ರೊಡ್ಯೂಸರ್ಸ್ ಗೂಡ್ಸ್ ಅಂದರೂ ಒಂದೇ, ಕ್ಯಾಪಿಟಲ್ ಗೂಡ್ಸ್ ಅಂದರೂ ಒಂದೇ. ಪ್ರೊಡ್ಯೂಸರ್ ಗೂಡ್ಸ್ ಆದರೂ ಆಗಿರ್ಬೋದು ಅಥವಾ ಕನ್ಸ್ಯೂಮರ್ ಗೂಡ್ಸ್ ಆದರೂ ಆಗಿರ್ಬೋದು, ಸರ್ವೀಸಸ್ ಆದರೂ ಆಗಿರ್ಬೋದು. ಒಂದೊಂದಕ್ಕೆ ನಾವು ಒಂದೊಂದು ಥರ ಡಿಮ್ಯಾಂಡ್ನ ಫೋರ್ಕ್ಯಾಸ್ಟ್ ಮಾಡಬೇಕಾಗತ್ತೆ. ನಾವು ಕನ್ಸ್ಯೂಮರ್ ಗೂಡ್ಸ್ಗೆ ಏನು ಡಿಮ್ಯಾಂಡ್ ಫೋರ್ಕ್ಯಾಸ್ಟ್ ಮಾಡಿರ್ತೀವೋ ಅದೇ ಪ್ರೊಡ್ಯೂಸರ್ ಗೂಡ್ಸ್ಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಲ್ವಾ. ಸರ್ವೀಸಸ್ಗೆ ಬೇರೆ ಥರ ಇರುತ್ತೆ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಮೆಥಡ್ಸು, ಪ್ರೊಡ್ಯೂಸರ್ಸ್ ಗೂಡ್ಸ್ಗೆ ಬೇರೆ ಥರ ಇರುತ್ತೆ, ಕನ್ಸ್ಯೂಮರ್ ಗೂಡ್ಸ್ಗೆ ಬೇರೆ ಥರ ಇರುತ್ತೆ. ಕನ್ಸ್ಯೂಮರ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಏನು ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅವ್ರಿಗೆ ಏನು ಆಫರ್ಸ್ನ ಕೊಟ್ಟರೆ ಅವರಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಯಾವಾಗ ನಾವು ಅವರ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕನ್ಸ್ಯೂಮರ್ ಗೂಡ್ಸ್ಗೆ ಬೇರೆ ಥರ ಡಿಮ್ಯಾಂಡ್ ಫೋರ್ಕ್ಯಾಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಗೂಡ್ಸ್ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಗೂಡ್ಸ್ನ ಯೂಸ್ ಮಾಡಿಕೊಂಡು ಫರ್ದರ್ ಪ್ರೊಡಕ್ಷನ್ನ ಏನಾದರೂ ಮಾಡಿದ್ರೆ ಅಂಥ ಗೂಡ್ಸ್ಗೆ ಕ್ಯಾಪಿಟಲ್ ಗೂಡ್ಸ್ ಅಥವಾ ಪ್ರೊಡ್ಯೂಸರ್ಸ್ ಗೂಡ್ಸ್ ಅಂತ ಅಂತಾರೆ. ಸಾಮಾನ್ಯವಾಗಿ ಕ್ಯಾಪಿಟಲ್ ಗೂಡ್ಸ್ನ ಪರ್ಚೇಸ್ ಮಾಡೋಂಥವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಡ್ಯೂರೆಬಿಲಿಟಿ ಆಗಿರ್ಬೋದು ಅಥವಾ ಕಡಿಮೆ ಪ್ರೈಸ್ಗೆ ಸಿಗೋಂಥದ್ದಾಗಿರ್ಬೋದು ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಆಗಿರ್ಬೋದು. ಆ ಥರ ಯಾವ ಆಫರ್ಸ್ನ ನಾವು ಕೊಟ್ಟರೆ ಅವರಲ್ಲಿ ಜಾಸ್ತಿ ಡಿಮ್ಯಾಂಡನ್ನು ಮಾಡ್ತಾರೆ ಅಥವಾ ನಮ್ಮ ಪ್ರಾಡಕ್ಟ್ಸ್ನೇ ಪರ್ಚೇಸ್ ಮಾಡ್ತಾರೆ. ನಮ್ಮ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಬೇಕು ಅಂತಂದರೆ ನಮ್ಮದು ಕ್ಯಾಪಿಟಲ್ ಗೂಡ್ಸ್ನ ಸೆಲ್ ಮಾಡ್ತಾ ಇದ್ದೀವಿ ಅಂದ್ರೇ ಏನು ಮಾಡಬೇಕು, ಅದಕ್ಕೆ ಯಾವ ರೀತಿ ನಾವು ಡಿಸಿಷನ್ಸ್ನ ತೊಗೊಳ್ಬೇಕು, ಅಥವಾ ಕನ್ಸ್ಯೂಮರ್ ಗೂಡ್ಸ್ ಆದರೆ ಯಾವ ರೀತಿ, ಅಥವಾ ಸರ್ವೀಸಸ್ ಅಂತ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ಸ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಸರ್ವೀಸಸ್ಸು. ಇಲ್ಲೂ ಅಷ್ಟೇ ನಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಅನ್ನೋಂಥದ್ದನ್ನೆಲ್ಲ ಎಸ್ಟಿಮೇಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಫ್ಯಾಕ್ಟರ್ಸ್ನ ಅನಲೈಸ್ ಮಾಡಬೇಕಾಗತ್ತೆ. ಒಂದೊಂದಕ್ಕೆ ಒಂದೊಂದು ಥರ ಡಿಮ್ಯಾಂಡ್ನ ಫೋರ್ಕ್ಯಾಸ್ಟ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಅಪಾರ್ಟ್ ಫ್ರಮ್ ದಿಸ್ ಗೂಡ್ಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಗೂಡ್ಸ್ ಆ್ಯಂಡ್ ನ್ಯೂ ಗೂಡ್ಸ್ ಅಂತ ಎರಡು ಥರ ಮತ್ತೆ ಕ್ಲಾಸಿಫೈ ಮಾಡ್ಬೋದು. ಎಸ್ಟಾಬ್ಲಿಷ್ಡ್ ಗೂಡ್ಸ್ ಅಂತ ಅಂದರೆ ಏನು, ಈಗಾಗಲೇ ಆ ಗೂಡ್ಸು ಮಾರ್ಕೆಟಲ್ಲಿ ಇದೆ, ಅಂಥ ಗೂಡ್ಸ್ಗೆ ನಾವು ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಮಾಡೋದು ಈಸಿ ಕಂಪೇರ್ಡ್ ಟು ದ ನ್ಯೂ ಗೂಡ್ಸ್. ಇದುವರೆಗೂ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ನಾವು ನೋಡ್ಬೋದು, ಯಾವುದು ಕಾರ್ನ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡಿಕೊಂಡು ಅದ್ರ ಮೂಲಕನೂ ಕಾರ್ನ ರನ್ ಮಾಡೋಂಥದ್ದು ಹೊಸ ಗೂಡ್ಸ್ ಇದೆ ಅಂತ ಅಂದ್ಕೊಳ್ಳಿ. ಅದನ್ನು ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮು ಮಾರ್ಕೆಟ್ಗೆ ಯಾರೋ ಒಬ್ಬ ಪರ್ಟಿಕ್ಯುಲರ್ ಅನ್ನೋಂಥ ಒಂದು ಕಂಪನಿ ಅದನ್ನು ಇಂಟ್ರಡ್ಯೂಸ್ ಮಾಡಿದೆ. ಅದು ಇದುವರೆಗೂ ಅದು ಮಾರ್ಕೆಟಲ್ಲಿ ಇಲ್ಲ ಆ ಥರದ್ದು ಗೂಡ್ಸು. ಅಂಥ ಗೂಡ್ಸ್ಗೆ ಏನಂತಾರೆ, ನ್ಯೂ ಗೂಡ್ಸ್ ಅಂತ ಅಂತಾರೆ. ಎಸ್ಟಾಬ್ಲಿಷ್ಡ್ ಗೂಡ್ಸ್ ಅಂದರೆ ಯಾವುದು, ಫಾರ್ ಎಕ್ಸಾಂಪಲ್ ಒಂದು ಕಾರ್ನ ಪೆಟ್ರೋಲ್ ಅಥವಾ ಡೀಸೆಲ್ನ ಯೂಸ್ ಮಾಡಿಕೊಂಡು ರನ್ ಆಗುವಂಥ ಕಾರ್ಗೆ ಅದಕ್ಕೆ ಏನಂದರೆ ಎಸ್ಟಾಬ್ಲಿಷ್ಡ್ ಗೂಡ್ಸ್ ಅಂತ ಅಂತಾರೆ. ಈಗಾಗಲೇ ಆ ಗೂಡ್ಸು ಮಾರ್ಕೆಟಲ್ಲಿ ಇದ್ದರೆ ಅಂಥ ಗೂಡ್ಸ್ಗೆ ಏನಂತಾರೆ, ಎಸ್ಟಾಬ್ಲಿಷ್ಡ್ ಗೂಡ್ಸ್ ಅಂತಾರೆ.
ಅದೇ ನ್ಯೂ ಗೂಡ್ಸ್ ಅಂತ ಅಂದರೆ ಇದುವರೆಗೂ ಆ ಥರದ ಗೂಡ್ಸ್ ಮಾರ್ಕೆಟಲ್ಲಿ ಇಲ್ಲವೇ ಇಲ್ಲ, ಫಸ್ಟ್ ಟೈಮ್ ಅದನ್ನು ನಾವು ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನ್ಯೂ ಗೂಡ್ಸ್ ಅಂತ ಅಂತಾರೆ. ಈಗ ಎಸ್ಟಾಬ್ಲಿಷ್ಡ್ ಗೂಡ್ಸ್ಗೆ ನಾವು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮೆಥಡು ಚೇಂಜಸ್ ಇರುತ್ತೆ, ನ್ಯೂ ಗೂಡ್ಸ್ಗೆ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮೆಥಡ್ಸು ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಸ್ಟಾಬ್ಲಿಷ್ಡ್ ಗೂಡ್ಸ್ಗಾದರೆ ನಾವು ಡಿಮ್ಯಾಂಡ್ನ ಯಾವ ರೀತಿ ಫೋರ್ಕಾಸ್ಟ್ ಮಾಡ್ಬೋದು ಅಂತ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಯಾವ್ಯಾವ ಕಂಪನಿದು ಎಷ್ಟೆಷ್ಟು ಡಿಮ್ಯಾಂಡ್ ಇತ್ತು, ಅಥವಾ ನಮ್ಮದೇ ಕಂಪನಿ ಈಗಾಗಲೇ ನಾವು ಅದನ್ನು ಸ್ಟಾರ್ಟ್ ಮಾಡಿ ಒಂದು 10 ವರ್ಷ ಆಗಿದೆ ಕಂಪನಿನ ಅಂದರೆ ನಮ್ಮ ಪ್ರೀವಿಯಸ್ ಇಯರ್ಸ್ನಲ್ಲಿ ಆ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇತ್ತು, ಸಬ್ಸ್ಟಿಟ್ಯೂಟ್ಸ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಿಟ್ಟು ಬೇರೆ ಇನ್ನೇನಾದರೂ ಸಬ್ಸ್ಟಿಟ್ಯೂಟ್ ಇದೆಯಾ, ಅಥವಾ ಲೆವೆಲ್ ಆಫ್ ಕಾಂಪಿಟೇಷನ್ ಆಫ್ ಗೂಡ್ಸ್, ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಈಸ್ ನೋನ್ ಓನ್ಲಿ ಇನ್ ಕೇಸ್ ಆಫ್ ಎಸ್ಟಾಬ್ಲಿಷ್ಡ್ ಗೂಡ್ಸ್. ಅಂದರೆ ಎಸ್ಟಾಬ್ಲಿಷ್ಡ್ ಗೂಡ್ಸ್ ಈಗಾಗಲೇ ಮಾರ್ಕೆಟಲ್ಲಿ ಇರೋಂಥ ಗೂಡ್ಸ್ಗೆ ನಾವು ಡಿಮ್ಯಾಂಡ್ ಫೋರ್ಕಾಸ್ಟ್ ಮಾಡಬೇಕು ಅಂದರೆ ನಮಗೆ ಈ ಥರದ್ದು ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಎಲ್ಲ ಇನ್ಫಾರ್ಮೇಷನ್ನು ಅಬ್ಸರ್ವ್ ಮಾಡಿ ಅದ್ರ ಬೇಸಿಸ್ ಮೇಲೆ ನಾವು ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡ್ತೀವಿ. ಏನು ಹಿಂದೆ ಎಷ್ಟಿತ್ತು ನಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡು, ಅಥವಾ ಬೇರೆ ಕಂಪನಿದೆಲ್ಲ ಎಷ್ಟು ಡಿಮ್ಯಾಂಡ್ ಇದೆ, ಕಾಂಪಿಟೇಟರ್ಸ್ದು ಎಷ್ಟು ಕಾಂಪಿಟೇಷನ್ ಇದೆ ನಮ್ಮ ಪ್ರಾಡಕ್ಟ್ಗೆ, ಮತ್ತು ನಮ್ಮ ಪ್ರಾಡಕ್ಟ್ಗೆ ಯಾವುದೆಲ್ಲ ಸಬ್ಸ್ಟಿಟ್ಯೂಟ್ಸ್ ಇದೆ ಅಂತ ಅನ್ನೋಂಥದ್ದು, ಇದೆಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ನಾವೇನು ಮಾಡ್ತೀವಿ, ಎಸ್ಟಾಬ್ಲಿಷ್ಡ್ ಗೂಡ್ಸ್ಗೆ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡ್ತೀವಿ. ಆದರೆ ಹೊಸ ಗೂಡ್ಸ್ಗೆ ಈ ಥರ ಫೋರ್ಕಾಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆನ್ ದ ಅದರ್ ಹ್ಯಾಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ಫೋರ್ಕಾಸ್ಟ್ ದ ಡಿಮ್ಯಾಂಡ್ ಫಾರ್ ದ ನ್ಯೂ ಗೂಡ್ಸ್. ಹೊಸ ಗೂಡ್ಸ್ಗೆ ಅಂದರೆ ಇದುವರೆಗೂ ಅದು ಮಾರ್ಕೆಟಲ್ಲೇ ಇಲ್ಲ, ಹಂಗಾಗಿ ನಾವು ಆ ಒಂದು ಥರದ ಪರ್ಟಿಕ್ಯುಲರ್ ಗೂಡ್ಸ್ಗೆ ಹಿಂದೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ ಅಂದ್ಬಿಟ್ಟು ನಾವು ಅದನ್ನು ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಅಥವಾ ಹಿಂದೆ ಎಷ್ಟು ಸೇಲ್ಸ್ ಆಗಿತ್ತು ಅನ್ನೋದು ಸ್ಟ್ಯಾಟಿಸ್ಟಿಕಲ್ ಡೇಟಾನು ನಮಗೆ ಸಿಗಲ್ಲ. ಅದಕ್ಕೋಸ್ಕರ ನ್ಯೂ ಗೂಡ್ಸ್ಗೆ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮೆಥಡು ಚೇಂಜಸ್ ಇರುತ್ತೆ. ಆ ಥರ ಹೊಸ ಗೂಡ್ಸ್ಗೆ ನಾವು ಯಾವ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಡಿಮ್ಯಾಂಡ್ ಫೋರ್ಕಾಸ್ಟ್ ಮಾಡ್ಬೋದು ಅಂದರೆ ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್, ಅಥವಾ ಸರ್ವೆ ಮೆಥಡ್, ಅಥವಾ ಸ್ಯಾಂಪಲ್ ಸರ್ವೆ ಮೆಥಡ್. ಅಂದರೆ ಸರ್ವೆ ಮೆಥಡಲ್ಲಿ 2 ಮೆಥಡ್ ಇದೆ, ಒಂದು ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್ ಮತ್ತು ಸ್ಯಾಂಪಲ್ ಸರ್ವೆ ಅಂತ ಅಂದ್ಬಿಟ್ಟು. ಅಂದರೆ ಡೈರೆಕ್ಟಾಗಿ ಹೋಗಿ ಕಸ್ಟಮರ್ಸ್ನ ವಿಚಾರಿಸೋದು. ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರೋಂಥ ಎಲ್ಲ ಕಸ್ಟಮರ್ಸ್ನು ನಾವೇನಾದರೂ ಸರ್ವೆ ಮಾಡಿ ಅವರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅದಕ್ಕೆ ಕಂಪ್ಲೀಟ್ ಎನ್ಯುಮರೇಷನ್ ಅಂತಾರೆ. ಆದರೆ ಇದು ತುಂಬ ಕಾಂಪ್ಲೆಕ್ಸ್, ಈ ಥರದ್ದು ಫೋರ್ಕಾಸ್ಟ್ ಮಾಡೋದು ತುಂಬ ಕಷ್ಟ. ಅದೇ ಸ್ಯಾಂಪಲ್ ಸರ್ವೆ ಅಂತ ಅಂದರೆ ನಾವು ಏನು ಕಸ್ಟಮರ್ಸ್ ಇರ್ತಾರೋ ಅದರಲ್ಲಿ ಸ್ಯಾಂಪಲ್ ಅಂತ ಸ್ವಲ್ಪ ಜನನ ಸೆಲೆಕ್ಟ್ ಮಾಡಿಕೊಂಡು ಅವರನ್ನು ನಾವು ಸರ್ವೆ ಮಾಡಿ ಅವರ ಒಪಿನಿಯನ್ ಏನು ಬರುತ್ತೆ, ಅವರು ಎಷ್ಟು ಡಿಮ್ಯಾಂಡ್ ಬರ್ಬೋದು, ಎಷ್ಟು ಜನರಿಂದ ಈ ಥರದ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬರ್ಬೋದು, ಎಷ್ಟು ಜನ ಈ ಥರದ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಕಸ್ಟಮರ್ಸ್ನ ಇಂಟರ್ವ್ಯೂ ಮಾಡಿ ಅಥವಾ ಸರ್ವೆ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದಕ್ಕೆ ನ್ಯೂ ಗೂಡ್ಸ್ ಅಂದರೆ ಒಂದೇ ಮೆಥಡು ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಎಸ್ಟಾಬ್ಲಿಷ್ಡ್ ಗೂಡ್ಸ್ಗೆ ಬೇರೆ ಥರ ಮೆಥಡ್ ಇರುತ್ತೆ, ನ್ಯೂ ಗೂಡ್ಸ್ಗೆ ಬೇರೆ ಮೆಥಡ್ಸಲ್ಲಿ ಡಿಮ್ಯಾಂಡನ್ನು ಫೋರ್ಕಾಸ್ಟ್ ಮಾಡಬೇಕಾಗತ್ತೆ. ಆ ಥರ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಕಾಂಪಿಟೇಷನ್ ಲೆವೆಲ್. ಏನು ಕಾಂಪಿಟೇಷನ್ ಲೆವೆಲ್ ಅಂತ ಅಂದರೆ, ಕಾಂಪಿಟೇಷನ್ level, it also influences the process of demand forecasting. In a highly competitive market, demand for products also depends on the number of competitors existing in the market. ನಮ್ಮ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಬರ್ಬೋದು ಅನ್ನೋಂಥದ್ದು, ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಪ್ರಾಡಕ್ಟ್ಗೆ ಯಾರೂ ಕಾಂಪಿಟೇಟರ್ಸೇ ಇಲ್ಲ ಅಂತ ಅಂದರೆ ಅವಾಗ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್ಗೆ ಜಾಸ್ತಿನೇ ಡಿಮ್ಯಾಂಡ್ ಇರುತ್ತೆ. ಅದೇ ನಮ್ಮ ಪ್ರಾಡಕ್ಟ್ಸ್ಗೆ ಜಾಸ್ತಿ ಜನ ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಅಂದಾಗ ಅವ್ರು ಯಾವುದೇ ಒಂದು ಆಫರ್ಸ್ನ ಅಥವಾ ಯಾವುದೇ ಒಂದು ಡಿಸಿಷನ್ಸ್ನ ತೊಗೊಂಡ್ರೆ ಅದ್ರ ಎಫೆಕ್ಟು ನಮ್ಮ ಪ್ರಾಡಕ್ಟ್ ಮೇಲೂ ಆಗೋಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಡಿಮ್ಯಾಂಡ್ನ ಫೋರ್ಕಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಕಾಂಪಿಟೇಷನ್ ಲೆವೆಲ್ ಎಷ್ಟಿದೆ ನಮ್ಮ ಪ್ರಾಡಕ್ಟ್ಗೆ ಅಂತ ಅನ್ನೋವಂಥ ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಮೋರ್ ಓವರ್, ಇನ್ ಎ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್ ದೇರ್ ಈಸ್ ಆಲ್ವೇಸ್ ಎ ರಿಸ್ಕ್ ಆಫ್ ನ್ಯೂ ಎಂಟ್ರೆಂಟ್ಸ್. ಹೈಲಿ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಸಾಮಾನ್ಯವಾಗಿ ಯಾರು ಹೊಸಬ್ರು ಬರ್ಬೋದು, ಹೊಸ ಕಾಂಪಿಟೇಟರ್ ಯಾರು ಅರೈಸ್ ಆಗ್ಬೋದು, ಯಾರು ಬರ್ಬೋದು ಅನ್ನೋಂಥ ಒಂದು ರಿಸ್ಕ್ ಇರುತ್ತೆ. ದೇರ್ಫೋರ್ ಇನ್ ಸಚ್ ಎ ಕೇಸ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಬಿಕಮ್ಸ್ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್. ಈ ಥರ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಡಿಮ್ಯಾಂಡನ್ನು ಫೋರ್ಕಾಸ್ಟ್ ಮಾಡೋದು ಇಟ್ ಈಸ್ ರಿಸ್ಕಿ ಅಂತಲೇ ಹೇಳ್ಬೋದು. ಹಂಗಾಗಿ ಕಾಂಪಿಟೇಷನ್ ಲೆವೆಲ್ ಎಷ್ಟಿದೆ ಅನ್ನೋಂಥ ಒಂದು ಫ್ಯಾಕ್ಟರನ್ನು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಪ್ರೋಸೆಸ್ಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್
prices of the goods. Price of goods, it also acts as the major factors that influences the demand forecasting process. ಡಿಮ್ಯಾಂಡ್ ನಾವು ಏನು ಫೋರ್ಕಾಸ್ಟ್ ಮಾಡ್ತೀವೋ ಅದರಲ್ಲಿ ನಮ್ಮ ಪ್ರಾಡಕ್ಟ್ಗೆ ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಿದ್ದೀವಿ ಅನ್ನೋಂಥದ್ರ ಬೇಸಿಸ್ ಮೇಲೂ ಡಿಮ್ಯಾಂಡು ಚೇಂಜಸ್ ಆಗುತ್ತೆ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ನಲ್ಲಿ ಪ್ರೈಸ್ ಆಫ್ ಗೂಡ್ಸು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಸಾಮಾನ್ಯವಾಗಿ ನೀವು ಲಾ ಆಫ್ ಡಿಮ್ಯಾಂಡಲ್ಲೇ ಎಲ್ಲ ನಿಮಗೆ ಗೊತ್ತಾಗಿರುತ್ತೆ. ಜನರಲ್ ಸಿಚುಯೇಷನ್ಸ್ ಇದ್ದಾಗ ಡಿಮ್ಯಾಂಡ್ ಏನಾಗುತ್ತೆ, ಪ್ರೈಸಸ್ ಕಡಿಮೆ ಇದ್ದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಡಿಮ್ಯಾಂಡು ಜಾಸ್ತಿನೇ ಇರುತ್ತೆ. ದ ಡಿಮ್ಯಾಂಡ್ ಫೋರ್ಕಾಸ್ಟ್ ಆಫ್ ಆನ್ ಆರ್ಗನೈಸೇಷನ್ ಆರ್ ಹೈಲಿ ಅಫೆಕ್ಟೆಡ್ ಬೈ change in their pricing policies. In such a scenario, it is difficult to estimate the exact demand for the product. ಕಂಪನಿದು ಪ್ರೈಸಿಂಗ್ ಪಾಲಿಸೀಸ್ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬೇಸಿಸ್ ಮೇಲೂ ಡಿಮ್ಯಾಂಡ್ ಎಫೆಕ್ಟ್ ಆಗುತ್ತೆ. ಪ್ರೈಸ್ ಕಡಿಮೆ ಮಾಡಿದ್ರೇ ಡಿಮ್ಯಾಂಡ್ ಚೇಂಜ್ ಆಗುತ್ತೆ, ಅಥವಾ ಪ್ರೈಸಸ್ ಜಾಸ್ತಿ ಆದ್ರೇ ಡಿಮ್ಯಾಂಡ್ ಚೇಂಜಸ್ ಆಗೋಂಥ ಸಿಚುಯೇಷನ್ಸು ಇರುತ್ತೆ. ಹಂಗಾಗಿ ಕಂಪನಿದು ಪ್ರೈಸಿಂಗ್ ಪಾಲಿಸಿ ಯಾವ ರೀತಿ ಇದೆ ಅಂದರೆ ಪೆನಿಟ್ರೇಟಿಂಗ್ ಪ್ರೈಸಿಂಗ್ ಪಾಲಿಸಿ ಇರುತ್ತೆ, ಅಥವಾ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಪಾಲಿಸಿ ಇರುತ್ತೆ, ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಪಾಲಿಸಿ ಅಂತ ಎಲ್ಲ ಇರುತ್ತೆ. ಈ ಥರದ್ದು ನೀವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಪ್ರೈಸಿಂಗ್ ಪಾಲಿಸಿ ಅಂತ ಬರುತ್ತೆ, ಅದರಲ್ಲಿ ಈ ಟೈಪ್ಸ್ ಎಲ್ಲನೂ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ಥರ ಕಂಪನಿದು ಏನು ಪ್ರೈಸಿಂಗ್ ಪಾಲಿಸೀಸ್ ಇದೆಯೋ, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಪ್ರೈಸಸ್ನ ಕಡಿಮೆ ಮಾಡಲ್ಲ ಅಂತ ಅಂದರೆ ಅದರಿಂದನೇ ಡಿಮ್ಯಾಂಡು ಬೇರೆ ಥರ ಆಗ್ಬೋದು. ಅಥವಾ ಪ್ರೈಸಸ್ಸು ಅಥವಾ ಕಡಿಮೆ ಮಾಡ್ತೀವಿ, ಅಥವಾ ಸಿಚುಯೇಷನ್ಸ್ ಅರೈಸ್ ಆದಾಗ ಸ್ಟಾರ್ಟಿಂಗ್ ಕಡಿಮೆ ಪ್ರೈಸ್ನ ಇಟ್ಟು ಆಮೇಲೆ ಪ್ರೈಸಸ್ನ ಜಾಸ್ತಿ ಮಾಡ್ತೀವಿ ಅಂತ ಅನ್ಬೋದು. ಅಥವಾ ಸ್ಟಾರ್ಟಿಂಗಲ್ಲೇ ಪ್ರೈಸ್ನ ಜಾಸ್ತಿ ಇಟ್ಟು ಆಮೇಲೆ ಆಫರ್ 50% ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಕೆಲವೊಂದು ಸತಿ ಪ್ರೈಸಸ್ನ ಕಡಿಮೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ಥರ ಪ್ರೈಸಿಂಗ್ ಪಾಲಿಸೀಸ್ ಬೇಸಿಸ್ ಮೇಲೂ ಡಿಮ್ಯಾಂಡು ಎಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಲೆವೆಲ್ ಆಫ್ ಟೆಕ್ನಾಲಜಿ. ಏನು ಲೆವೆಲ್ ಆಫ್ ಟೆಕ್ನಾಲಜಿ ಅಂತ ಅಂದರೆ ಇದು ಸೇಮ್ ಅದೇ ಥರನೇ. ಲೆವೆಲ್ ಆಫ್ ಟೆಕ್ನಾಲಜಿ ಇಟ್ ಕಾನ್ಸ್ಟಿಟ್ಯೂಟ್ಸ್ ಆ್ಯನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಒಬ್ಟೈನಿಂಗ್ ರಿಲಿಯಬಲ್ ಡಿಮ್ಯಾಂಡ್ ಫೋರ್ಕಾಸ್ಟ್. If there is rapid change in technology, the existing technology or products may become absolute. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ರಾಡಕ್ಟ್ಗೆ ಟೆಕ್ನಾಲಜಿ ಬೇಗ ಚೇಂಜಸ್ ಆಗಲ್ಲ, ಒಂದೇ ಥರ ಟೆಕ್ನಾಲಜಿನೇ ಇರುತ್ತೆ. ಆದರೆ ಕೆಲವೊಂದು ಪ್ರಾಡಕ್ಟ್ಸ್ಗೆ ಟೆಕ್ನಾಲಜಿ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಆ ಥರ ಯಾವ ಪ್ರಾಡಕ್ಟ್ಸ್ಗೆ ಟೆಕ್ನಾಲಜಿ ಚೇಂಜಸ್ ಆಗ್ತಾ ಇರುತ್ತೋ ಅಂಥ ಒಂದು ಟೆಕ್ನಾಲಜಿ ಇರೋ ಆ ಥರ ಟೆಕ್ನಾಲಜಿ ಬೇಗ ಚೇಂಜ್ ಆಗ್ತಾ ಇರೋಂಥ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ ನಾವು ಡಿಮ್ಯಾಂಡನ್ನು ಫೋರ್ಕಾಸ್ಟ್ ಮಾಡೋದು ಕಷ್ಟ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ದೆರ್ ಈಸ್ ಎ ಹೈ ಡಿಕ್ಲೈನ್ ಇನ್ ದ ಡಿಮ್ಯಾಂಡ್ ಆಫ್ ಫ್ಲಾಪಿ ಡಿಸ್ಕ್ ವಿತ್ ದ ಇಂಟ್ರಡಕ್ಷನ್ ಆಫ್ ದ ಕಾಂಪ್ಯಾಕ್ಟ್ ಡಿಸ್ಕ್ ಆ್ಯಂಡ್ ಪೆನ್ ಡ್ರೈವ್ಸ್. ಮುಂಚೆ ಎಲ್ಲ ಫ್ಲಾಪಿ ಡಿಸ್ಕ್ಗೆ ತುಂಬ ಜಾಸ್ತಿ ಇರ್ತಾ ಇತ್ತು. ಆದರೆ ಈಗ CD ಕಾಂಪ್ಯಾಕ್ಟ್ ಡಿಸ್ಕ್ ಬಂದ ಮೇಲೆ ಮತ್ತು ಪೆನ್ ಡ್ರೈವ್ ಬಂದಮೇಲೆ ಇದರಲ್ಲಿ ನಾವು ಸ್ಟೋರೇಜ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಫ್ಲಾಪಿ ಡಿಸ್ಕ್ಗೆಲ್ಲನೂ ಡಿಮ್ಯಾಂಡು ಕಡಿಮೆ ಆಯಿತು. ಆ್ಯಂಡ್ ಆಲ್ಸೋ ಇನ್ ಸಚ್ ಎ ಕೇಸ್ ಇಟ್ ಈಸ್ ಡಿಫಿಕಲ್ಟ್ ಟು ಫೋರ್ಕಾಸ್ಟ್ ಡಿಮ್ಯಾಂಡ್ ಫಾರ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಇನ್ ದ ಫ್ಯೂಚರ್. ಇವಾಗ ನಾವು ದಿನ ನೋಡ್ತಾ ಇರ್ಬೋದು, ಈ ಥರ ಯಾವುದು ಡೆಸ್ಕ್ಟಾಪ್ಗಿಂತ ಲ್ಯಾಪ್ಟಾಪ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಡೆಸ್ಕ್ಟಾಪು ಆಫೀಸ್ ಪರ್ಪಸ್ಸು, ಆಫೀಸಲ್ಲಿ ಯೂಸ್ ಮಾಡೋಂಥವ್ರು ಮಾತ್ರ ಸಾಮಾನ್ಯವಾಗಿ ಜಾಸ್ತಿ ಡೆಸ್ಕ್ಟಾಪ್ನ ಯೂಸ್ ಮಾಡ್ತಾರೆ. ಇವತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪೀಪಲ್ ಆಗಿರ್ಬೋದು, ಅವರೆಲ್ಲರೂ ಲ್ಯಾಪ್ಟಾಪ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಲ್ವಾ. ಇದೇ ಥರನೇ ಅಷ್ಟೇ ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು, ಮೊಬೈಲು ಅಷ್ಟೇ ಪ್ರತಿದಿನವೂ ಹೊಸ ಥರದ್ದು ಟೆಕ್ನಾಲಜಿ ಇರೋಂಥ ಮೊಬೈಲ್ಸು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಯಾವುದೋ ಒಂದು ಸ್ಯಾಮ್ಸಂಗ್ ಫೋನು ಯಾವುದೋ ಒಂದು ಇಟ್ಕೊಂಡಿರ್ತೀವಿ. ಈ ಥರದ್ದು ಫೋನು ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಇದೇ ಥರದ್ದು ಏನು ಇವಾಗ ಗ್ಯಾಲಕ್ಸಿ S7 ಅಂತ ಯಾವುದೋ ಒಂದು ಫೋನ್ ಇದೆ ಅಂತ ಅಂದರೆ ನಾನು ಏನೂ ಟೆಕ್ನಾಲಜಿ ಚೇಂಜ್ ಮಾಡಲ್ಲ, ಇದೇ ಪ್ರಾಡಕ್ಟ್ಗೆ ಮುಂದಕ್ಕೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ನಾವು ಎಸ್ಟಿಮೇಟ್ ಮಾಡಬೇಕು ಅಂದರೆ ಅಲ್ಲಿ ಎಸ್ಟಿಮೇಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ನೆಕ್ಸ್ಟು ಇನ್ನೂ ಒಂದು ಕಂಪನಿ ಯಾವುದಿರುತ್ತೋ ಆ ಒಂದು ಕಂಪನಿ ಇನ್ನೂ ಅಡಿಷ್ನಲ್ ಫೀಚರ್ಸ್ ಇರೋಂಥದ್ದು, ಅಥವಾ ಇನ್ನೂ ಸ್ಲಿಮ್ ಆಗಿರೋಂಥ ಫೋನ್ ಆಗಿರ್ಬೋದು, ಅಥವಾ ಇನ್ನೂ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿರೋಂಥ ಒಂದು ಯಾವುದೋ ಸೆಲ್ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂದರೆ ಸಾಮಾನ್ಯವಾಗಿ ಕಸ್ಟಮರ್ಸು ಆ ಒಂದು ಪ್ರಾಡಕ್ಟ್ಗೆ ಶಿಫ್ಟ್ ಆಗ್ತಾರೆ, ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಆವಾಗ ನಮ್ಮ ಕಂಪನಿ ಪ್ರಾಡಕ್ಟ್ಗೆ ಡಿಮ್ಯಾಂಡು ಕಡಿಮೆ ಆಗುತ್ತೆ, ಅಥವಾ ನಾವು ಅಂದ್ಕೊಂಡಷ್ಟು ಡಿಮ್ಯಾಂಡು ಬರ್ದಲೇ ಇರ್ಬೋದು. ಆ ಥರ ಯಾವ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೋ ಅಂಥ ಚೇಂಜ್ ಆಗ್ತಾ ಇರೋಂಥ ಟೆಕ್ನಾಲಜಿ ಇರೋಂಥ ಪ್ರಾಡಕ್ಟ್ಗೆ ಡಿಮ್ಯಾಂಡನ್ನು ಎಸ್ಟಿಮೇಟ್ ಮಾಡೋದು ಅಥವಾ ಫೋರ್ಕಾಸ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದೇ ಕೆಲವೊಂದು ಸತಿ ಫಾರ್ ಎಕ್ಸಾಂಪಲ್, ಇವಾಗ ನಾವು ಕ್ಲಾಸ್ ರೂಮ್ಸ್ನಲ್ಲೆಲ್ಲ ನೋಡ್ತೀವಲ್ಲ, ಡೆಸ್ಕು ಎಷ್ಟು ವರ್ಷ ಆದರೂ ಅದೇನು ಟೆಕ್ನಾಲಜಿ ಚೇಂಜೇ ಆಗಲ್ಲ.
ಅಂಥದ್ದು ಆ ಥರ ಟೆಕ್ನಾಲಜಿ ಕಡಿಮೆ ಇರೋಂಥದ್ದು ಅಥವಾ ಇಲ್ದಲೇ ಇರೋಂಥ ಪ್ರಾಡಕ್ಟ್ಗಾದರೆ ನಾವು ಈಸಿಯಾಗಿ ಡಿಮ್ಯಾಂಡ್ ಎಷ್ಟಾಗ್ಬೋದು ಅಂತ ಅಂದ್ಬಿಟ್ಟು ಫೋರ್ಕ್ಯಾಸ್ಟ್ ಮಾಡ್ಬೋದು. ಹಂಗಾಗಿ ಲೆವೆಲ್ ಆಫ್ ಟೆಕ್ನಾಲಜಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ದ ಡಿಮ್ಯಾಂಡ್ forecasting. And next one is economic viewpoint. Okay, ಏನು ಎಕನಾಮಿಕ್ ವ್ಯೂ ಪಾಯಿಂಟ್? ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಬಿಸ್ನೆಸ್ಗೆ ಎಲ್ಲ ಎನ್ವಿರಾನ್ಮೆಂಟು ಎಫೆಕ್ಟ್ ಆಗುತ್ತೆ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ನೆಕ್ಸ್ಟ್ ಎಕನಾಮಿಕ್ ಎನ್ವಿರಾನ್ಮೆಂಟ್, ಈ ಎಲ್ಲ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಅಥವಾ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಪ್ರತಿಯೊಂದು ಫ್ಯಾಕ್ಟರೂ ಎಫೆಕ್ಟ್ ಆಗುತ್ತೆ. ಅದೇ ಥರನೇ ಎಕನಾಮಿಕ್ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಅನ್ನೋದ್ರ ಬೇಸಿಸ್ ಮೇಲೂ ಒಂದು ಕಂಪನಿ ಪ್ರಾಡಕ್ಟಿನ ಡಿಮ್ಯಾಂಡು ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಯಾವ ರೀತಿ ಎಕನಾಮಿಕ್ ಪಾಲಿಸೀಸ್ ಏನು ಚೇಂಜ್ ಆಗುತ್ತೋ ಅದ್ರ ಎಫೆಕ್ಟು ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮೇಲೆ ಅಥವಾ ಎಲ್ಲ ಬಿಸ್ನೆಸ್ ಮೇಲೂ ಅದು ಎಫೆಕ್ಟ್ ಆಗೇ ಆಗುತ್ತೆ ಅಲ್ವಾ. ದೇರ್ಫೋರ್ ಎಕನಾಮಿಕ್ ವ್ಯೂ ಪಾಯಿಂಟ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಒಬ್ಟೈನಿಂಗ್ ದ ಡಿಮ್ಯಾಂಡ್ ಫೋರ್ಕ್ಯಾಸ್ಟ್. ಫಾರ್ ಎಕ್ಸಾಂಪಲ್, if there is a positive development in an economy such as globalization and high level of investment, the demand forecast of organization would also be positive. For example, ಎಕಾನಮಿನಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ ಇದ್ದರೆ ಅಂದರೆ ಗ್ಲೋಬಲೈಸೇಷನ್ ಆಯಿತು, ಇದರಿಂದನೂ ಎಷ್ಟೊಂದು ಬಿಸ್ನೆಸ್ಗೆ ಹೆಲ್ಪ್ ಆಯಿತು, ಎಲ್ಲನೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲನೂ ಸ್ಟಾರ್ಟ್ ಮಾಡೋದು ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದು ತುಂಬ ಈಸಿ ಆಯಿತು. ಅದೇ ಥರನೇ ಹೈ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಅಂದರೆ ಎಲ್ಲನೂ ಅಂಥ ಒಂದು ಎಕಾನಮಿಲಿ ಆ ಥರದ್ದು ಒಂದು ಸಿಚುಯೇಷನ್ಸ್ ಇತ್ತು ಅಂತ ಅಂದರೆ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಮಾಡೋದಕ್ಕೂ ಡಿಮ್ಯಾಂಡ್ ನಾವೇನು ಫೋರ್ಕ್ಯಾಸ್ಟ್ ಮಾಡಿರ್ತೀವೋ ಅದು ನಾವು ಅಂದ್ಕೊಂಡಂಗೆ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ನಾವೇನೋ ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡಿರ್ತೀವಿ, ಅದ್ರ ಪ್ರಕಾರ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಸಡನ್ನಾಗಿ ಎಕಾನಮಿನಲ್ಲಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಡಿಮಾನಿಟೈಸೇಷನ್ ಆಯಿತು, ಆವಾಗ ಎಷ್ಟು ಬಿಸ್ನೆಸ್ಗೆಲ್ಲನೂ ಎಫೆಕ್ಟ್ ಆಯಿತು ಸಡನ್ನಾಗಿ ಚೇಂಜ್ ಆಗಿದ್ದಕ್ಕೆ. ನೆಕ್ಸ್ಟ್ GST ಅಂತ ಇಂಟ್ರಡ್ಯೂಸ್ ಆಯಿತು. ಆ ಥರ ಹೊಸ ಒಂದು ಸಿಚುಯೇಷನ್ಸ್ಗೆ, ಹೊಸ ಒಂದು ಪಾಲಿಸೀಸ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆವಾಗ ಡಿಮ್ಯಾಂಡೂ ಇವ್ರು ಅಂದ್ಕೊಂಡಷ್ಟೇ ಆಗಲ್ಲ, ವೇರಿ ಆಗೋವಂಥ ಚಾನ್ಸಸ್ಸು ಇರುತ್ತೆ ಅಲ್ವಾ. ಈ ಥರ ಎಕಾನಮಿನಲ್ಲಿ ಯಾವ ರೀತಿ ಇದೆ ಪೊಸಿಷನ್ನು, ಅದು ಫೇವರಬಲ್ ಆಗಿದೆಯಾ ಅಥವಾ ಅನ್ಫೇವರಬಲ್ ಆಗಿದೆಯಾ ಅಂತ ಅನ್ನೋಂಥ ಒಂದು ಪಾಯಿಂಟೂ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಲೆವೆಲ್ ಆಫ್ ಫೋರ್ಕ್ಯಾಸ್ಟ್. ಲೆವೆಲ್ ಆಫ್ ಫೋರ್ಕ್ಯಾಸ್ಟ್ ಆಲ್ಸೋ ಇನ್ಫ್ಲುಯೆನ್ಸಸ್ ದ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಟು ದ ಲಾರ್ಜ್ ಎಕ್ಸ್ಟೆಂಟ್. ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಕ್ಯಾನ್ ಬಿ ಕ್ಯಾರಿಡ್ ಅಟ್ 3 ಲೆವೆಲ್ಸ್: ಮ್ಯಾಕ್ರೋ ಲೆವೆಲ್, ಇಂಡಸ್ಟ್ರಿ ಲೆವೆಲ್ ಆ್ಯಂಡ್ ಫರ್ಮ್ ಲೆವೆಲ್. ಇಲ್ಲಿ ಲೆವೆಲ್ ಆಫ್ ಫೋರ್ಕ್ಯಾಸ್ಟಲ್ಲೂ ಅಷ್ಟೇ ನಾವು 3 ಥರ ಫೋರ್ಕ್ಯಾಸ್ಟನ್ನು ಮಾಡ್ಬೋದು. ಅಂದರೆ ಮ್ಯಾಕ್ರೋ ಲೆವೆಲ್ ಇಲ್ಲಿ 3 ಥರ ಇದೆ. ಒಂದು ಮ್ಯಾಕ್ರೋ ಲೆವೆಲ್, ಮತ್ತು ಇಂಡಸ್ಟ್ರಿಯಲ್ ಲೆವೆಲ್, ಮತ್ತು ಫರ್ಮ್ ಲೆವೆಲ್ ಅಂತ ಅಂದ್ಬಿಟ್ಟು ದಿಸ್ ಈಸ್ ಲೆವೆಲ್ ಆಫ್ ಈ ಲೆವೆಲ್ ಆಫ್ ಫೋರ್ಕ್ಯಾಸ್ಟಲ್ಲಿ ಮ್ಯಾಕ್ರೋ ಲೆವೆಲಲ್ಲಿ ನಾವೇನು ಫೋರ್ಕ್ಯಾಸ್ಟ್ ಮಾಡ್ತೀವಿ ಅಂತಂದರೆ, forecast are undertaken for general economic conditions such as industrial production and allocation of national income. ಫಾರ್ ಎಕ್ಸಾಂಪಲ್, ನಾವು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ನ ತೊಗೊಳೋದಾದರೆ ಈ ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಜುಕೇಷನ್ಗೆ ಎಷ್ಟು ಕೋಆಪ್ರೇಟಿವ್ ಆಗಿದೆ ನಮ್ಮ ಗೌರ್ನಮೆಂಟ್ ಅಂತ ಅಂದ್ಬಿಟ್ಟು ಜನರಲ್ ಎಕನಾಮಿಕ್ ಕಂಡೀಷನ್ಸ್ ಹೆಂಗಿದೆ, ಅಥವಾ ನಾವು ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ರೀತಿ ಇದೆ, ಈ ಒಂದು ಕಂಟ್ರಿನಲ್ಲಿ ಯಾವ ರೀತಿ ಅದು ಕೋಆಪ್ರೇಟಿವ್ ಎನ್ವಿರಾನ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಫೋರ್ಕ್ಯಾಸ್ಟ್ ಮಾಡೋದಕ್ಕೆ ನಾವೇನಂತೀವಿ, ಮ್ಯಾಕ್ರೋ ಲೆವೆಲ್ ಫೋರ್ಕ್ಯಾಸ್ಟ್ ಅಂತ ಹೇಳ್ಬೋದು. ಅದೇ ಇಂಡಸ್ಟ್ರಿಯಲ್ ಲೆವೆಲ್ ಫೋರ್ಕ್ಯಾಸ್ಟ್ ಅಂತಲೂ ಇದೆ, ನೆಕ್ಸ್ಟ್ ಫರ್ಮ್ ಲೆವೆಲ್ ಅಂತಲೂ ಇದೆ. ಇದು ನೀವು ಫಸ್ಟ್ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಫರ್ಮ್ಗೂ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು. ಫರ್ಮ್ ಲೆವೆಲ್ ಅಂತ ಅಂದರೆ ಪರ್ಟಿಕ್ಯುಲರಾಗಿ ಒಂದು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಒಂದು ಬಿಸ್ನೆಸ್ ಏನಿದೆಯೋ ಅದಕ್ಕೆ ಫರ್ಮ್ ಅಂತ ಹೇಳ್ತಾರೆ. ಅದೇ ಥರದ್ದು ಬಿಸ್ನೆಸ್ನೆಲ್ಲ ಮಾಡೋಂಥ ಎಂಟೈರ್ ಯಾರ್ಯಾರು ಪ್ರೊಡಕ್ಷನ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥ ಅನ್ನೋಂಥ ಒಂದು ಕಂಪನಿ ಇದೆ ಅಂತ ಅಂದರೆ ಅದಕ್ಕೆ ಫರ್ಮ್ ಅಂತ ಹೇಳ್ತಾರೆ. ಪೆನ್ನನ್ನು ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಸೇರಿಸಿದ್ರೆ ಅದಕ್ಕೇನಂತಾರೆ, ಇಂಡಸ್ಟ್ರಿ ಅಥವಾ ಪೆನ್ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಲ್ವಾ.
ಆ ಥರ ಇಲ್ಲೂ ಅಷ್ಟೇ. ನೆಕ್ಸ್ಟು ಇಂಡಸ್ಟ್ರಿಯಲ್ ಲೆವೆಲ್ ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಡಸ್ಟ್ರಿ ಲೆವೆಲಲ್ಲಿ ನಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಿದೆಯೋ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಥವಾ ಎಷ್ಟು ಅಡ್ವಾಂಟೇಜಸ್ ಇದೆ ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಫೋರ್ಕ್ಯಾಸ್ಟ್ ಮಾಡೋಂಥ ಒಂದು ಲೆವೆಲ್ಗೆ ಏನಂತಾರೆ ಇಂಡಸ್ಟ್ರಿ ಲೆವೆಲ್ ಅಂತ ಹೇಳ್ತಾರೆ. ಈ ಇಂಡಸ್ಟ್ರಿಯಲ್ ಲೆವೆಲ್ ಫೋರ್ಕ್ಯಾಸ್ಟನ್ನು ಯಾರು ಮಾಡ್ತಾರೆ ಅಂದರೆ ಟ್ರೇಡ್ ಅಸೋಸಿಯೇಷನ್ಸ್ ಅಂತ ಯಾರು ಇರ್ತಾರೋ ಆ ಟ್ರೇಡ್ ಅಸೋಸಿಯೇಷನ್ಸು ಸ್ಟ್ಯಾಟಿಸ್ಟಿಕಲ್ ಡೇಟಾನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವರು ಇಂಡಸ್ಟ್ರಿ ಲೆವೆಲಲ್ಲಿ ಫೋರ್ಕ್ಯಾಸ್ಟ್ ಮಾಡ್ತಾರೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಗೆ ಮುಂದೆ ಫ್ಯೂಚರ್ನಲ್ಲಿ ಎಷ್ಟು ಸ್ಕೋಪ್ ಇದೆ ಅಥವಾ ಫ್ಯೂಚರ್ನಲ್ಲಿ ಇದಕ್ಕೆ ಡಿಮ್ಯಾಂಡು ಯಾವ ರೀತಿ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅಥವಾ ಫ್ಯೂಚರ್ನಲ್ಲಿ ಇದ್ರ ಡಿಮ್ಯಾಂಡು ಯಾವ ರೀತಿ ಕಡಿಮೆ ಆಗತ್ತೆ ಅಂತ ಅನ್ನೋಂಥದ್ದನ್ನೆಲ್ಲ ಎಸ್ಟಿಮೇಟ್ ಮಾಡೋವಂಥ ಆ ಒಂದು ಲೆವೆಲ್ಗೆ ಅಂದರೆ ಇಂಡಸ್ಟ್ರಿ ಲೆವೆಲಲ್ಲೂ ನಾವು ಫೋರ್ಕ್ಯಾಸ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈಸ್ ದ industry level, and next is the firm level. Firm level forecasts are done to estimate the demand of those products whose sales depends on the specific policy of a particular firm. Firm level ಅಲ್ಲಿ ನಾವು ಫೋರ್ಕ್ಯಾಸ್ಟ್ ಮಾಡೋದಾದರೆ ಟೋಟಲ್ಲು ನಾವು ಮಾಡ್ತಾ ಇರೋವಂಥ ಒಂದು ಇಂಡಸ್ಟ್ರಿಗೆ ಇಡೀ ಕಂಟ್ರಿನಲ್ಲಿ ಯಾವ ರೀತಿ ಸಪೋರ್ಟ್ ಇದೆ, ಯಾವ ರೀತಿ ಫೇವರಬಲ್ ಎನ್ವಿರಾನ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಫೋರ್ಕ್ಯಾಸ್ಟ್ ಮಾಡಿದ್ರೆ ಅದು ಜನರಲ್ ಲೆವೆಲ್ ಫೋರ್ಕ್ಯಾಸ್ಟು. ಅದೇ ಇಂಡಸ್ಟ್ರಿ ಲೆವೆಲ್ ಫೋರ್ಕ್ಯಾಸ್ಟ್ ಅಂದರೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿನಲ್ಲಿ ಮುಂದಕ್ಕೆ ಯಾವ ರೀತಿ ಸ್ಕೋಪ್ ಇದೆ ಅಥವಾ ಏನು ಡಿಸಡ್ವಾಂಟೇಜಸ್ ಇದೆ ಅಂತ ಅಂದ್ಬಿಟ್ಟು ಟ್ರೇಡ್ ಅಸೋಸಿಯೇಷನ್ ಅವ್ರು ಮಾಡ್ತಾರಲ್ಲ ಅದಕ್ಕೆ ಇಂಡಸ್ಟ್ರಿ ಲೆವೆಲ್ ಫೋರ್ಕ್ಯಾಸ್ಟ್ ಅಂತ ಹೇಳ್ತಾರೆ. ಅದೇ ಫರ್ಮ್ ಲೆವೆಲ್ ಫೋರ್ಕ್ಯಾಸ್ಟ್ ಅಂತ ಅಂದರೆ ನಮ್ಮ ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ ನಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ ನಾವು ಏನು ಪಾಲಿಸೀಸ್ನ ಯೂಸ್ ಮಾಡ್ತೀವಿ, ಏನು ಸ್ಪೆಸಿಫಿಕ್ ಪಾಲಿಸೀಸ್ನ ಯೂಸ್ ಮಾಡ್ತೀವಿ ಅಂತ ಅನ್ನೋಂಥದ್ದಕ್ಕೆ ಏನಂತಾರೆ ಫರ್ಮ್ ಲೆವೆಲ್ ಫೋರ್ಕ್ಯಾಸ್ಟ್. ಅಂದರೆ ನಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಎಸ್ಟಿಮೇಟ್ ಮಾಡಿದ್ರೆ ಫರ್ಮ್ ಲೆವೆಲ್ ಫೋರ್ಕ್ಯಾಸ್ಟ್. ಇದು ಪರ್ಟಿಕ್ಯುಲರ್ ಆಗಿ ಶುಗರ್ ಇಂಡಸ್ಟ್ರಿಗೆ ಅಥವಾ ಪರ್ಟಿಕ್ಯುಲರ್ ಆಗಿ ಆ ಪೆನ್ ಇಂಡಸ್ಟ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಫೋರ್ಕ್ಯಾಸ್ಟ್ ಮಾಡಿದ್ರೆ ಅದು ಇಂಡಸ್ಟ್ರಿ ಲೆವೆಲ್ ಫೋರ್ಕ್ಯಾಸ್ಟ್ ಅಂತ ಹೇಳ್ತಾರೆ. ಎ ಫರ್ಮ್ ಕನ್ಸಿಡರ್ಸ್ ವೇರಿಯಸ್ ಫ್ಯಾಕ್ಟರ್ಸ್ ಸಚ್ ಆಸ್ ಚೇಂಜಸ್ ಇನ್ ಇನ್ಕಮ್. ಈಗ ನಾನು ಫರ್ಮ್ ಲೆವೆಲಲ್ಲಿ ಫೋರ್ಕ್ಯಾಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾವು ಅದನ್ನು ಯಾವ್ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂದರೆ ಚೇಂಜಸ್ ಇನ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್ಸ್ದು ಇನ್ಕಮು ಚೇಂಜಸ್ ಆಯ್ತಾ ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಪೀರಿಯಡ್, ಇಂಥ ಕೋವಿಡ್ ಪೀರಿಯಡ್ನಲ್ಲಿ ಏನಾದರೂ ನಾವು ಡಿಮ್ಯಾಂಡ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಫೋರ್ಕ್ಯಾಸ್ಟ್ ಮಾಡಬೇಕು ಅಂದರೆ ಜನದ ಹತ್ರ ಎಸೆನ್ಷಿಯಲ್ ಗೂಡ್ಸ್ನ ಪರ್ಚೇಸ್ ಮಾಡೋದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅದಕ್ಕಷ್ಟೇ ಅವ್ರ ಹತ್ರ ದುಡ್ಡಿರ್ಬೋದು. ಈ ಥರ ಇನ್ಕಮ್ ಲೆವೆಲ್ಲು ಚೇಂಜಸ್ ಆಗಿದೆ, ಹಂಗಾಗಿ ಲಕ್ಸುರಿ ಗೂಡ್ಸ್ಗೆ ಡಿಮ್ಯಾಂಡು ಕಡಿಮೆ ಆಗತ್ತೆ ಅಂತ ಅಂದ್ಬಿಟ್ಟು ಫೋರ್ಕ್ಯಾಸ್ಟ್ ಮಾಡ್ಬೋದು. ಅಂದರೆ ಫರ್ಮ್ ಲೆವೆಲಲ್ಲಿ ಫೋರ್ಕ್ಯಾಸ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮದು ಎಸೆನ್ಷಿಯಲ್ ಗೂಡ್ಸಾ ಅಥವಾ ಲಕ್ಸುರಿ ಗೂಡ್ಸಾ ಅಂದರೆ ಕಸ್ಟಮರ್ಸ್ದು ಇನ್ಕಮು ಚೇಂಜ್ ಆದರೆ ಅದರಿಂದ ನಮ್ಮ ಪ್ರಾಡಕ್ಟ್ಗೆ ಯಾವ ರೀತಿ ಡಿಮ್ಯಾಂಡ್ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದು ಎಸೆನ್ಷಿಯಲ್ ಗೂಡ್ಸ್ ಅಂತ ಅಂದ್ಕೊಳ್ಳಿ, ರೈಸ್ ಅಥವಾ ರಾಗಿ ಅಥವಾ ಶುಗರ್ ಈ ಥರದ್ದು ಏನಾದ್ರು ಪ್ರಾಡಕ್ಟ್ಸ್ ನಾವು ರೀಟೈಲಲ್ಲಿ ಅಥವಾ ನಾವು ಏನಾರು ಸೆಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆವಾಗ ಅವ್ರ ಹತ್ರ ಇನ್ಕಮ್ ಎಷ್ಟೇ ಇದ್ರೂ ಅದನ್ನು ತೊಗೊಂಡು ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡ್ಬೋದು. ಅದೇ ಲಕ್ಸುರಿ ಗೂಡ್ಸ್ ಅಂತ ಅಂದರೆ ಲಕ್ಸುರಿ ಗೂಡ್ಸ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ಸಾಧ್ಯ ಇರಲ್ಲ. ಅಂದರೆ ಕಸ್ಟಮರ್ಸ್ ಇನ್ಕಮು ಅದಕ್ಕೆ ಎಫೆಕ್ಟ್ ಆಗುತ್ತೆ. ಬೇಸಿಕ್ ನೆಸೆಸರಿ ಗೂಡ್ಸ್ಗಾದ್ರೆ ಕಸ್ಟಮರ್ಸ್ ಇನ್ಕಮ್ ಏನೇ ಚೇಂಜ್ ಆದರೂ ಅದಕ್ಕಷ್ಟು ಎಷ್ಟು ಪ್ರೈಸ್ನ ಅವ್ರು ಅದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೋ ಅಷ್ಟು ಕೊಟ್ಟು ಅವ್ರು ಪರ್ಚೇಸ್ ಮಾಡ್ತಾರೆ. ಆದರೆ ಲಕ್ಸುರಿ ಗೂಡ್ಸ್ನ ಪರ್ಚೇಸ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಕನ್ಸ್ಯೂಮರ್ದು ಟೇಸ್ಟ್ ಯಾವ ರೀತಿ ಇರುತ್ತೆ, ಅವ್ರು ಯಾವುದನ್ನು ಪ್ರಿಫರ್ ಮಾಡ್ತಾರೆ ಅಥವಾ ಯಾವುದನ್ನು ಪ್ರಿಫರ್ ಮಾಡಲ್ಲ, ಅಥವಾ ಟೆಕ್ನಾಲಜಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ಕಾಂಪಿಟೇಟರ್ಸ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಅವರು ಯಾವ ಸ್ಟ್ರಾಟಜೀಸ್ನ ಯೂಸ್ ಮಾಡಿದ್ದಾರೆ. ಇವಾಗ ನಾವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಹಾರ್ಲಿಕ್ಸ್ ಏನಾದರೂ ಒಂದು ಅವ್ರ ಪ್ರಾಡಕ್ಟ್ಗೆ ಏನಾದರೂ ಒಂದು ಫ್ರೀ ಅಂತ ಹೇಳಿದ್ರು ಅಂದಿದ ತಕ್ಷಣ ನೆಕ್ಸ್ಟ್ ಬೂಸ್ಟ್ ಏನಿದೆಯೋ ಅವರು ಇನ್ನೊಂದೇನೋ ಆಫರ್ ಕೊಟ್ಟಿರ್ತಾರೆ. ಯಾಕೆ ಕಾಂಪಿಟೇಟರ್ಸ್ ಏನಾದರೂ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತಂದರೆ ಇವರು ಇನ್ನೊಂದು ಕೌಂಟರ್ ಸ್ಟ್ರಾಟಜಿ ಏನಾದರೂ ಯೂಸ್ ಮಾಡಲೇಬೇಕಾಗತ್ತೆ ಅವ್ರ ಡಿಮ್ಯಾಂಡನ್ನು ಅವ್ರು ಮೇಂಟೈನ್ ಮಾಡೋದಕ್ಕೆ ಅಥವಾ ಅವ್ರು ಜಾಸ್ತಿ ಮಾಡ್ಕೊಳೋದಕ್ಕೋಸ್ಕರ. ಈ ಥರ ಫರ್ಮ್ ಲೆವೆಲಲ್ಲೇ ಬೇರೆ ಬೇರೆ ಥರ ಅವ್ರು ಫೋರ್ಕ್ಯಾಸ್ಟ್ ಮಾಡಬೇಕಾಗತ್ತೆ. 3 ಲೆವೆಲಲ್ಲೂ 3 ಥರ ಫೋರ್ಕ್ಯಾಸ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ಲೆವೆಲ್ ಆಫ್ ಫೋರ್ಕ್ಯಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ದ ನೇಚರ್ ಆಫ್ ಫೋರ್ಕ್ಯಾಸ್ಟ್. ನೇಚರ್ ಆಫ್ ಫೋರ್ಕ್ಯಾಸ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ 2 ಥರ ಬರುತ್ತೆ. ದ ಫೋರ್ಕ್ಯಾಸ್ಟ್ ಕ್ಯಾನ್ ಬಿ ಸ್ಪೆಸಿಫಿಕ್ ಆರ್ ಜನರಲ್. ಇಲ್ಲೂ ಅಷ್ಟೇ ನಾನು ಏನು ಮ್ಯಾಕ್ರೋ ಲೆವೆಲ್, ಇಂಡಸ್ಟ್ರಿ ಲೆವೆಲ್, ಫರ್ಮ್ ಲೆವೆಲ್ ಅಂತ ಹೇಳಿದ್ನೋ ಅದೇ ಥರನೇ ಇಲ್ಲೂ ಅಷ್ಟೇ ಓವರಾಲ್ ಗ್ಲೋಬಲ್ ಪಿಕ್ಚರ್ನ ನಾವು ತೊಗೊಂಡು ಓವರಾಲ್ ಜನರಲ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ರೆ ಅದಕ್ಕೆ ಜನರಲ್ ಫೋರ್ಕ್ಯಾಸ್ಟ್ ಅಂತ ಹೇಳ್ತೀವಿ. ಅದೇ ಪರ್ಟಿಕ್ಯುಲರ್ ಆಗಿ ನಮ್ಮ ಬಿಸ್ನೆಸ್ಗೆ ಎಷ್ಟು ಡಿಮ್ಯಾಂಡ್ ಬರ್ಬೋದು ಅಂತ ಫೋರ್ಕ್ಯಾಸ್ಟ್ ಮಾಡಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಫೋರ್ಕ್ಯಾಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ.
ನಾವು ಬರೀ ಸ್ಪೆಸಿಫಿಕ್ ಫೋರ್ಕಾಸ್ಟ್ ಮಾಡೋಣ, ಜನರಲ್ ಫೋರ್ಕಾಸ್ಟ್ ಮಾಡೋದು ಬೇಡ ಅಂದರೆ ಅದು ರಾಂಗ್ ಡಿಸಿಷನ್ ಆಗುತ್ತೆ. ಬರೀ ಜನರಲ್ ಫೋರ್ಕಾಸ್ಟ್ ಮಾಡೋಣ, ಸ್ಪೆಸಿಫಿಕ್ ಫೋರ್ಕಾಸ್ಟ್ ಮಾಡೋದು ಬೇಡ ಅಂದ್ರೂ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ನಾವು ತುಂಬ ಜನರಲೈಸೇಷನ್ ಆಗ್ತಾವೆ. ಇಲ್ಲಿ ಹೇಳ್ತಾರೆ ನೋಡಿ, ಜನರಲಿ ಆರ್ಗನೈಸೇಷನ್ ಆಫ್ ಫಾರ್ ಬೋತ್ ದ ಫೋರ್ಕಾಸ್ಟ್ ಟುಗೆದರ್. ಎರಡೂ ಥರದ ಫೋರ್ಕಾಸ್ಟನ್ನು ಆರ್ಗನೈಸೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಓವರ್ ಜನರಲೈಸೇಷನ್ ರೆಸ್ಟ್ರಿಕ್ಟ್ ಆಕ್ಯುರೇಟ್ ಎಸ್ಟಿಮೇಷನ್ ಆಫ್ ದ ಡಿಮ್ಯಾಂಡ್. ನಾವು ಬರೀ ಜನರಲ್ ಇನ್ಫಾರ್ಮೇಷನ್ನ ಮಾತ್ರ ಮಾಡಿ ಜನರಲ್ ಆಗಿ ಫೋರ್ಕಾಸ್ಟ್ ಮಾಡಿದ್ವಿ ಅಂದರೆ ನಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಬರ್ಬೋದು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದ್ರ ಬದಲು ನಾವು ಬರೀ ಸ್ಪೆಸಿಫಿಕ್ ಫೋರ್ಕಾಸ್ಟ್ ಮಾಡಿದ್ವಿ ಅಂದರೆ ಬರೀ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಪ್ರೊವೈಡ್ಸ್ ಆ್ಯನ್ ಇನ್ಅಡಿಕ್ವೇಟ್ ಬೇಸಿಸ್ ಫಾರ್ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಬರೀ ಸ್ಪೆಸಿಫಿಕ್ ಫೋರ್ಕಾಸ್ಟ್ ಮಾತ್ರ, ನಮ್ಮ ಪ್ರಾಡಕ್ಟ್ಗೆ ಮಾತ್ರ ನಾವು ಫೋರ್ಕಾಸ್ಟ್ ಮಾಡ್ಕೊಂಡ್ವಿ ಅಂದರೆ ನಾವು ಸರಿಯಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅಂದರೆ ಜನರಲ್ ಎಕಾನಮಿ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದೆಲ್ಲ ನಾವು ಯೋಚನೆ ಮಾಡಿಕೊಂಡಾಗ, ಅದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡಾಗ ನಾವು ಫ್ಯೂಚರಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಬೋದು, ಫ್ಯೂಚರಲ್ಲಿ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಜನರಲ್ ಫೋರ್ಕಾಸ್ಟ್ ಮತ್ತು ಸ್ಪೆಸಿಫಿಕ್ ಫೋರ್ಕಾಸ್ಟ್ ಎರಡೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿಕೊಂಡು ಎರಡೂ ಫ್ಯಾಕ್ಟರ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. I hope you are all understand the meaning of demand forecasting and what are all the factors that are affecting the demand forecasting. Thank you for watching the video.